ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಯವರೆಗೆ ಏನೇ ಅನುಮಾನಗಳಿದ್ರೂ ಇಲ್ಲಿ ಸಿಗುತ್ತೆ ಉತ್ತರ. ನ್ಯೂಸ್ ಫಸ್ಟ್ ನಿಂದ ವಿನೂತನ ಕೋಚಿಂಗ್ ಗುರು ಮೆಗಾ ಎಕ್ಸ್ಪೋ ಇವತ್ತು ಮತ್ತು ನಾಳೆ ಬೆಂಗಳೂರಿನ ಜ್ಞಾನ ಜ್ಯೋತಿ ಆವರಣದಲ್ಲಿ ಆಯೋಜನೆ. ನೀಟ್, ಸಿಇಟಿ, ಜೆಇಇ, ಯುಪಿಎಸ್ಸಿ, ಕ್ಲಾಟ್ ವಿವಿಧ ಪರೀಕ್ಷೆಗಳಿಗೆ ಸಿಗುತ್ತೆ ಮಾರ್ಗದರ್ಶನ. ಇವತ್ತು ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ. 8ನೇ ಬಾರಿ ಬಜೆಟ್ ಮಂಡಿಸ್ತಾ ಇರೋ ನಿರ್ಮಲಾ ಸೀತಾರಾಮನ್. ಬಜೆಟ್ ಗಾತ್ರ 50 ಲಕ್ಷ ಕೋಟಿ ದಾಟುವ ನಿರೀಕ್ಷೆ. ಉದ್ಯೋಗ ವರ್ಗ, ಜನಸಾಮಾನ್ಯರಿಗೆ ಏನು ಕೊಡುಗೆ ಅನ್ನೋದೇ ಯಕ್ಷ ಪ್ರಶ್ನೆ. ಮೂಲಸೌಕರ್ಯ ಅಭಿವೃದ್ಧಿ ಸೇರಿ ಹಲವು ಯೋಜನೆಗಳಿಗೆ ಅನುದಾನಕ್ಕೆ ರಾಜ್ಯದಿಂದಲೂ ಬೇಡಿಕೆ. ನಿರೀಕ್ಷೆಗಳಲ್ಲಿ ಯಾವುದು ಈಡೇರುತ್ತೆ, ಯಾವುದು ಈಡೇರಲ್ಲ. ಮೆಟ್ರೋ, ಡಬಲ್ ಡೆಕ್ಕರ್, ಕೃಷಿ ಯೋಜನೆಗಳಿಗೆ ಹಣ ಸಿಗುವ ಸಾಧ್ಯತೆ. ಶಾಸಕರ ಜೊತೆ ವಿಶ್ವಾಸ ಗಳಿಸೋಕೆ ಡಿಕೆಶಿ ತೆರೆಮರೆ ಯತ್ನ. ತಮ್ಮ ಬಲ ಹೆಚ್ಚಿಸಿಕೊಳ್ಳೋಕೆ ಹಲವರ ಜೊತೆ 1-to-1 ಮೀಟಿಂಗ್. ಸಿಎಂ ಗಾದಿಯ ಮೇಲೆ ಕಣ್ಣು ತಮ್ಮತ್ತ ಸೆಳೆಯೋಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಯತ್ನ. ಡಿಕೆಶಿ ಜೊತೆ ಬೆಳಗಾವಿಯಲ್ಲಿ ಬೈರತಿ ಸುರೇಶ್ ಕೂಡ ಹಸ್ತಕ್ಷೇಪ. ಸತೀಶ್ ಜಾರಕಿಹೊಳಿಯನ್ನ ಓವರ್ಟೇಕ್ ಮಾಡ್ತಿದ್ದಾರ ನಗರಾಭಿವೃದ್ಧಿ ಸಚಿವ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರ ನಡುವೆಯೇ ಶುರುವಾಯ್ತಾ ಮುಸುಕಿನ ಗುದ್ದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.